ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಈ ಮುಂಜಾನೆ ವೇಳೆಯಲ್ಲಿ ಹೊಸ ದಿನ ದೇವ್ರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ದೇವ್ರ ಮಕ್ಕಳೇ, ದೇವ್ರು ಪ್ರತಿದಿನ ನಮ್ಮನ್ನು ಅದ್ಭುತವಾಗಿ ನಡೆಸುವಂಥ ಸರ್ವಶಕ್ತರಾಗಿದ್ದರೆ, ಹೌದು ಪ್ರೀತಿಯ ಮಕ್ಕಳೇ, ಆತನ ಕೃಪಾ ಕರುಣೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ನೀನು ಎಲ್ಲ ಕಡೆಗೆ ಹಬ್ಬಿಕೊಳ್ಳುವೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಏಷ್ಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 3ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ, ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಹಾಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವರು. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇಲ್ಲಿ ಏಷ್ಯನ್ ಪ್ರವಾದನೆ ಹೇಳ್ತಾರೆ, ನೀನು ಎಲ್ಲ ಕಡೆಗಳಲ್ಲಿ ಹೋಗುವೆ ಎಂಬುದಾಗಿ, ಎಲ್ಲ ಕಡೆಗಳಲ್ಲಿ ಹಬ್ಬಿಕೊಳ್ಳುವೆ, ನಿನ್ನ ಸಂತಾನದವರು ಜನಗಳನ್ನು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವನದಲ್ಲಿ ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮಗೆ ಸಮಸ್ಯೆ, ವೇದನೆ ಎಲ್ಲ ಇರುತ್ತೆ. ಅಯ್ಯೋ, ನನ್ನ ಜೀವಿತದಲ್ಲಿ ಒಂದು ಒಳ್ಳೆ ಮನೆ ಇಲ್ಲ ಎಂಬುದಂಥ ದುಃಖದಲ್ಲಿ ಇರ್ತೀವಿ. ಅಯ್ಯೋ, ನಾನು ಎಷ್ಟು ದಿವಸ ಇದೇ ಥರ ಬಾಡಿಗೆ ಕಟ್ಟಲಿ, ನನ್ನ ಕುಟುಂಬದ ಯಾವ ರೀತಿಯಲ್ಲಿ ಸಾಗಿಸಲಿ ಎಂಬುದಂಥ ಒಂದು ದುಃಖ ಕಾರದಲ್ಲಿ ನಾವು ಇರ್ತೀವಿ. ಆದರೆ ದೇವ್ರು ಹೇಳ್ತಾರೆ, ಇಂದು ನೀನು ಎಲ್ಲ ಕಡೆ ಹಬ್ಬಿಕೊಳ್ಳುವೆ ಎಂಬುದಾಗಿ ದೇವ್ರು ವಾಗ್ದಾನ ಮಾಡ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ಥರ ಒಂದೇ ಪೂರ್ವ ಕಾಲ ವೃತ್ತ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡಿದ ಪ್ರೀತಿಯ ಮಕ್ಕಳೇ, ಆತನ ಜೀವಿತದಲ್ಲಿ ಏನಂತಾರೆ ಅಂದರೆ, ನೋಡಿ ಏನಂತಾರೆ, ಯಾಬೇಜನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನ ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ಆಮೇಲೆ ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇಸ್ರಾಯೇಲ್ ಆದಂಥ ಯಾಬೇಜನು ತನ್ನ ಜೀವಿತದಲ್ಲಿ ಎಲ್ಲವನ್ನು ದುಃಖ ಪಡ್ತಾ ಇದ್ದ. ದೇವರೇ, ನನಗೆ ಕಾಪಾಡು, ನನ್ನನ್ನು ರಕ್ಷಿಸು ಎಂಬುದಾಗಿ ಕೇಳುವಾಗ ಆತನ ಜೀವಿತದಲ್ಲಿ, ಯಾಬೇಜನ ಜೀವಿತದಲ್ಲಿ ಅದ್ಭುತವಾಗಿ ದೇವರು ಆಶೀರ್ವದಿಸಿದ್ರು ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಆತನನ್ನು ವಿಶೇಷವಾಗಿ ಆತನನ್ನು ರಕ್ಷಿಸಿದ್ರೆ ಎಂಬುದನ್ನು ನೋಡ್ತೀವಿ. ಅದೇ ತರ ದೇವರು ನಮಗೂ ಕೂಡ ಯಾಬೇಜನ ಹಾಗೆ ಆಶೀರ್ವದಿಸುವಂತ ದೇವರು, ಯಾಬೇಜನ ಹಾಗೆ ವಿಶೇಷವಾಗಿ ನಮ್ಮನ್ನು ನಡೆಸುವಂತ ದೇವರು. ನಾವು ಯಾವುದಕ್ಕಾಗಿ ದುಃಖ ಪಡದೆ, ದೇವರೇ ನೀನು ಹಿಡಿದಲ್ಲ ಯಾಬೇಜನನ್ನ ಯಾವ ರೀತಿ ನೋಡಿ ಹೇಳ್ತಾರೆ, ದೇವರು ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ಕಾಪಾಡು. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ಹಸ್ತದಲ್ಲಿ ನಾವು ಇರಬೇಕು. ಪ್ರತಿದಿನ ದೇವ್ರ ವಾಕ್ಯ ಧ್ಯಾನ ಮಾಡುವಾಗ, ಪ್ರತಿದಿನ ದೇವರೊಂದಿಗೆ ನಾವಿರುವಾಗ ದೇವ್ರ ಹಸ್ತ ಯಾವಾಗಲೂ ನಮ್ಮನ್ನು ನಡೆಸುತ್ತದೆ. ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ಎಂದಿಗೂ ಕೈ ಬಿಡುವರಿಲ್ಲ, ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅಯ್ಯೋ ನನ್ನ ಜೀವಿತದಲ್ಲಿ ಏನು ಮಾಡಲಿ ಎಂಬಂತ ನಾವು ಗಲಿಬಿಲಿಯಲ್ಲಿ ಇರ್ತೀವಿ. ಅಯ್ಯೋ ನನ್ನ ಕುಟುಂಬದಲ್ಲಿ ಇನ್ನೂ ಸಮಸ್ಯೆ ಇದೆ, ನಾನು ಒಂದು ಒಳ್ಳೆ ಮನೆ ತಗೋಬೇಕೆಂಬುದು ಆಸೆ ಇರುತ್ತೆ. ಆದರೆ ದೇವ್ರು ಹೇಳ್ತಾರೆ, ನೀನೆಲ್ಲ ಕಡೆ ಹಬ್ಬಿಕೊಳ್ಳುವೆ ಎಂಬುದಾಗಿ. ನಾವು ಯಾವುದಕ್ಕೂ ಚಿಂತೆ ಮಾಡದೆ ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ವಿಶೇಷವಾಗಿ ನಮ್ಮನ್ನು ಆಶೀರ್ವದಿಸುವಂತ ಸರ್ವಶಕ್ತರಾಗಿದ್ದಾರೆ. ಅದೇ ತರ ಪ್ರೀತಿಯ ಮಕ್ಕಳಿಗೆ ದಾವೀದನು ಬರೆದ ಕೀರ್ತನೆ 34ನೇ ಅಧ್ಯಾಯ 6ನೇ ವಚನ ನೋಡೋದಾದ್ರೆ ಅಲ್ಲಿ ಹೀಗೆ ಬರೀತಾರೆ, ಏನಂದ್ರೆ ನೋಡಿ, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ, ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆಯಿಡಲು ಯೆಹೋವನು ಕೇಳಿ ಎಲ್ಲಾ ಬಾಧೆಗಳಿಂದ ಬಿಡಿಸಿದನು ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಮುಖ ಲಜ್ಜೆ ಕೆಡುವುದಿಲ್ಲ. ದೇವರಲ್ಲಿ ನಾವು ಮೊರೆಯಿಡುವಾಗ ನೋಡಿ, ವಿಶೇಷ ಕೇಳಿ ಎಲ್ಲಾ ಬಾಧೆಗಳಿಂದ ಬಿಡಿಸಿದ್ದೇನೆ ಎಂಬುದಾಗಿ. ದೇವರು ನಮ್ಮ ಬಾಧೆಗಳೆಲ್ಲ ಬಿಡಿಸುವಂತ ದೇವರು. ನನ್ನ ಮಗಳಿಗೆ ಏನ್ ಬೇಕೋ ಅದನ್ನೆಲ್ಲ ಕೊಡುವಂತ ಸರ್ವಶಕ್ತರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಲಿ. ಪ್ರೀತಿಯ ಮಕ್ಕಳೇ, ಒಂದು ದಿವಸ ಒಂದು ಕುಟುಂಬ ಆಯ್ತು, ಒಂದು ಹೊಸ ಮದುವೆಯಾಗಿ ಅವ್ರು ಜೀವಿಸುವಾಗ ಅವರಿಗೆ ಒಂದು ಒಳ್ಳೆ ಮನೆ ಇರಲಿಲ್ಲ. ಅಯ್ಯೋ, ನನ್ನ ಜೀವಿತ ಇಷ್ಟು ಮದುವೆ ಆಯ್ತು, ಆದರೆ ಸ್ವಂತ ಮನೆಯಲ್ಲಿ ಎಂಬುದ ದುಃಖದಲ್ಲಿದ್ದರು. ದೇವರು ಅವರ ಜೀವಿತನ ಬದಲಾಯಿಸಿದ್ರೆ ಎಂಬುದನ್ನು ನೋಡ್ತೀವಿ. ಅವರು ದೇವರಲ್ಲಿ ಒಂದು ನಂಬಿಕೆಯಿಂದ ಜೀವಿಸುವಾಗ ಅವ್ರು ವಿಶೇಷವಾಗಿ ಆಶೀರ್ವದಿಸಿದ್ರೆ ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ದೇವರು ನಿಮಗೂ ಕೂಡ ಒಂದು ವಿಶೇಷವಾದ ಆಶೀರ್ವದಿಸ್ತಾರೆ. ಎಲ್ಲಾನು ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿಗಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಾಡು, ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ.
ಹೌದೇಸಪ್ಪ, ಈ ದಿನ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದೆ, ನೀನು ಎಲ್ಲ ಕಡೆ ಹಬ್ಬಿಕೊಳ್ಳುವೆ ಎಂಬುದಾಗಿ ಹೇಳುವಾಗ ಈ ವಿಡಿಯೋ ಯಾರು ನೋಡ್ತಾರೆ ಸ್ವಾಮಿ, ಅವ್ರ ಕುಟುಂಬನ ಆಶೀರ್ವದಿಸು. ಯಾವುದೇ ಸಮಸ್ಯೆಲಿದ್ದರೂ ಅದನ್ನೆಲ್ಲ ಬಿಡುಗಡೆ ಕೊಡು, ಅವರನ್ನು ನೀನು ಚಿತ್ತದಂತೆ ಕಾಪಾಡು ನಡೆಸಪ್ಪ ಅಂತ ಪ್ರಾರ್ಥಿಸಿದ್ರೆ, ಎಲ್ಲ ಅವ್ರಿಗೆ ಮನೆ ಇಲ್ಲದೆ ಮನೆ ಕೊಡು, ಅವ್ರಿಗೆ ಬೇಕಂತೆಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ, ಪ್ರೀತಿಗಳು ದೇವರೇ, ಚಿಕ್ಕ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್.